ಈ ಜಿಲ್ಲೆಯಲ್ಲಿ 3 ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿತ್ತು. ಈ ಬಗ್ಗೆ ಎಷ್ಟೇ ದೂರು ನೀಡಿದರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಶಾಲೆಯ ದುಸ್ಥಿತಿಯ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಯಾಕಿಷ್ಟು ತಾತ್ಸಾರ? 20 ವರ್ಷದ ಕೊಠಡಿ ಸರ್, ಮುಟ್ಟಿದ್ರು ತಟ್ಟೆ ಅನ್ನಂಗದ ಸರ್. ಮಕ್ಕಳಿಗೆ ಬಯಲಿನಲ್ಲೇ ಪಾಠ ಮಾಡುವಂತ ದುಸ್ಥಿತಿ ಇದೆ. ಶಿಥಿಲಗೊಂಡ ಸ್ಕೂಲ್, ಬೀಳೋ ಸ್ಥಿತಿ, ಬಯಲಿನಲ್ಲೇ ಮಕ್ಕಳಿಗೆ ನಿತ್ಯ ಪಾಠ. 7ನೇ ತರಗತಿ ಮಕ್ಕಳಿಗೆ ಬಯಲಿನಲ್ಲೇ ಪಾಠ. 7 ಕೊಠಡಿಗಳು ಇದೇ ರೀತಿ ಇದೆ. ಇವಾಗ ಮಕ್ಕಳು ಹೋಗಕ್ಕೂ ಭಯ ಬರ್ತಿತ್ತು. ನ್ಯೂಸ್ 18 ನಿರಂತರ ವರದಿಗೆ ಸ್ಪಂದಿಸಿದ ಕೊಪ್ಪಳ ಜಿಲ್ಲಾಡಳಿತ. CSR ಫಂಡ್ ಅಲ್ಲಿ ನಾವು ಶಾಲೆಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದೇವೆ. ನೂತನವಾಗಿರ್ತಕ್ಕಂಥ ಕೊಠಡಿಗಳನ್ನು ಕಟ್ಟಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ರಾಜ್ಯದಲ್ಲಿ ಹಲವೆಡೆ ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ. ಬಡ ವಿದ್ಯಾರ್ಥಿಗಳು ಓದುವ ವಿದ್ಯಾದೇಗುಲಗಳಲ್ಲಿ ಕನಿಷ್ಠ ಸವಲತ್ತು ಸಿಗದೆ ಮಕ್ಕಳು ಒದ್ದಾಡ್ತಿದ್ದಾರೆ. ಈ ಕುರಿತು ನಿಮ್ಮ ನ್ಯೂಸ್ 18 ಕನ್ನಡ ಮಕ್ಕಳ ಜೀವಕ್ಕಿಲ್ಲ ಗ್ಯಾರಂಟಿ ಅನ್ನೋ ಅಭಿಯಾನ ನಿರಂತರ ಸುದ್ದಿ ಪ್ರಸಾರ ಮಾಡ್ತಿದೆ. ಈ ವರದಿಗೆ ಸರ್ಕಾರದ ಸ್ಪಂದನೆಯೂ ಸಿಕ್ಕಿದೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿಯ 3 ಸರ್ಕಾರಿ ಶಾಲೆಗಳ ದುಸ್ಥಿತಿ ಕುರಿತು ಜಿಲ್ಲಾಡಳಿತದಿಂದ ಸ್ಪಂದನೆ ಸಿಕ್ಕಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯ ಸರ್ಕಾರಿ ಶಾಲೆಗಳ ಮಕ್ಕಳ ಗೋಳು ಕೇಳೋರಿಲ್ಲ ಎನ್ನುವಂತಾಗಿತ್ತು. ಗಾಂಧಿನಗರದಲ್ಲಿ ಶಾಲಾ ಮೇಲ್ಛಾವಣಿ ಈಗ್ಲೋ ಆಗ್ಲೋ ಬೀಳೋ ಸ್ಥಿತಿಯಲ್ಲಿತ್ತು. ಜೀವ ಭಯದಲ್ಲೇ ಮಕ್ಕಳು ಕಲಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇತ್ತ ಕುಷ್ಟಗಿಯ ದೋಟಿಹಾಳದ ಸ್ಕೂಲ್ ಆವರಣದಲ್ಲಿ ಜಮೀನುಗಳ ಬಸಿ ನೀರು ತುಂಬಿಕೊಂಡು ತಿಪ್ಪೆಗುಂಡಿಯಾಗಿತ್ತು. ಮತ್ತೊಂದು ಕಡೆ ಜುಮಲಾಪುರದಲ್ಲಿಯ ಸ್ಕೂಲ್ನಲ್ಲಿ ಕೊಠಡಿಗಳ ಕೊರತೆಯಿಂದಾಗಿ ಬಯಲಿನಲ್ಲಿ ಕೂಡಿಸಿ ಮಕ್ಕಳಿಗೆ ಪಾಠ ಮಾಡಲಾಗ್ತಿತ್ತು. ಬಿಸಿಲು ಚಳಿಯಲ್ಲಿಯೇ ಮಕ್ಕಳು ಪರದಾಟ ನಡೆಸ್ತಿದ್ರು. ಈ 3 ಶಾಲೆಗಳ ಅವಸ್ಥೆ ಕಂಡು ಪಾಲಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಹಿಂದೇಟು ಹಾಕ್ತಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಿದ್ದಂತೆ ಕೊಪ್ಪಳ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಶಾಲಾ ಆವರಣದಲ್ಲಿ ನೀರು ತಡೆಯಲು ಕ್ರಮ ಹಾಗೂ ಬಯಲಿನಲ್ಲಿ ಪಾಠ ಮಾಡದಂತೆ ಕ್ರಮ ವಹಿಸಿದೆ. ಕಟ್ಟಡ ದುರಸ್ತಿಗೆ ಈ ವರ್ಷ ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ಏನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡಗಳು, ಆ ಕಟ್ಟಡಗಳನ್ನು PWD ಅಥವಾ PRED ಇಂಜಿನಿಯರಿಂದ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡು ಅದನ್ನು ಶಿಥಿಲವಾಗಿರ್ತಕ್ಕಂಥ ಕೊಠಡಿಗಳನ್ನು ತಕ್ಷಣಕ್ಕೇ ಅದನ್ನು ನೆಲಸಮ ಮಾಡಲಿಕ್ಕೆ ಕೂಡ ಸೂಚನೆಯನ್ನು BO ಅವರಿಗೆ ಮತ್ತು BRC ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಸ್ತುತ ಈ ಬೇಸಿಗೆ ಒಳಗಾಗಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಗ್ರಾಮ ಪಂಚಾಯತ್ ಅವರಲ್ಲೂ ಕೂಡ ವಿನಂತಿಸಲಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಕಾರ್ಖಾನೆಗಳ CSR ಫಂಡ್ನಲ್ಲಿ KPS ಹಾಗೂ ಮಾದರಿ ಶಾಲೆಗಳ ಅಭಿವೃದ್ಧಿಪಡಿಸಲು ಸರ್ಕಾರ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ 8 ಕೋಟಿ ರೂಪಾಯಿಯಲ್ಲಿ ಶಾಲೆಗಳ ಅಭಿವೃದ್ಧಿಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಸುಮಾರು ಒಂದು 8.5 ಕೋಟಿಯಷ್ಟು ನಾವು ಬೇರೆ ಬೇರೆ ಇಂಡಸ್ಟ್ರಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಅವರಿಗೆ ಒಂದೊಂದು ಶಾಲೆಯನ್ನು ವಹಿಸಿಕೊಡಲಾಗಿದೆ. ಅವರು ಅದರ ನಿರ್ಮಾಣ ಮಾಡಿ ನಮಗೆ ಕೊಡ್ತಾರೆ. ಈಗ ನಮ್ಮಲ್ಲಿ KKRDB ಅನುದಾನದಲ್ಲಿ ಈ ವರ್ಷದಲ್ಲೂ ಕೂಡ ಕೆಲವೊಂದು ರಸ್ತೆಗಳನ್ನು ತೆಗೆದುಕೊಂಡಿದ್ದಾರೆ ಸನ್ಮಾನ್ಯ ಶಾಸಕರು ಮತ್ತು ಸಚಿವರು. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 1613 ಶಾಲೆಗಳಲ್ಲಿ 1354 ಶಾಲಾ ಕೊಠಡಿಗಳು ದುರಸ್ತಿಯಲ್ಲಿವೆ. ಈ ಕೊಠಡಿಗಳನ್ನು ನಿರ್ಮಿಸಲು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಕ್ಷರ ಆವಿಷ್ಕಾರ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆ ಸಿದ್ಧವಾಗಿದೆ. ನ್ಯೂಸ್ 18 ವರದಿಗೆ ಜಿಲ್ಲಾ ಜನರು ಧನ್ಯವಾದ ತಿಳಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.